ನಾನ್ ಸೀನಿಯರ್ ನೀನ್ ಜೂನಿಯರ್ ನಾನು ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಬರೀ ಮೀಟಿಂಗ್ ಆಯ್ತು, ಈಟಿಂಗ್ ಏನು ಚಿಂತೆನೇ ಇಲ್ಲ ನಿಮ್ ಯಾರಿಗೂ. ನೀವು ಬಂದಿರೋದೇ ಬರೀ ತಿನ್ನಕ್ಕಲ್ವಾ? ಅಸುರ ಬಕಾಸುರ. ಆಗ ಶುಕ್ರವಾರ ಹೊಸ ತಪ್ಪಿ ಅಂತೇಳಿ ಯಾಕೆ? ಪಾಪ ಮಲ್ಲಮ್ಮ ಅವರೆಲ್ಲ ಪಾಪ ವಯಸ್ಸಾದವ್ರು ಅವ್ರೆ. ಹೌದು ಮಾಡ್ಬೇಕು ಹೊಟ್ಟೆನೆ ಅಲ್ವಾ ಅವ್ರಿಗೆ ಏನೋ ರಾಕ್ಷಸನ್ ಪರವಾಗಿ ಅಂತ ಹೇಳಿದ್ರು ಮಾಡ್ಸಿ. ನಾನಲ್ಲ, ನೀವೇ ನಿಜ ರಾಕ್ಷಸರುಗಳು ಮನೇಲಿರೋರು. ಸುಮ್ನೆ ನನಗೆ ಪಟ್ಟ ಅಷ್ಟೇ. ನಾಷ್ಟ ಆಗಿಲ್ಲ, ಇವ್ರು ಯಾವ್ದು ತಕೊಂಡು ನಿಂತ್ಕೊಂಡ್ರಿಲ್ಲ. ತಲೆ ಸುತ್ತಾ ಇದೆ ಹೊಟ್ಟೆ ಹಸಿಗೆ. ಎಲ್ಲ ಆಚೆ ಬರ್ಲಿ, ಬಂದವ್ರು ಏನೇನಿದೆ ಅವ್ರು ಏನೇನ್ ಪ್ಲಾನ್ ಮಾಡಿದಾರೆ ಡಿಸೈಡ್ ಮಾಡಿದಾರೆ ಹೇಳಿ. ನಾಷ್ಟಕ್ಕೋಸ್ಕರ ನಾವ್ ಎಲ್ಲರ ಹತ್ರ ಸೋಲಕ್ಕಾಗಲ್ಲ, ಗೆದ್ಬಿಟ್ಟೆ ಮಾಡಿಸಿ. ಅದಲ್ಲೇ ನಾವು ನಮಗ್ ಬೇಕು ಅಂತಲ್ಲ, ಎಲ್ರಿಗೂ ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ. ರೆಡಿ ಆಗ್ಬಿಟ್ಟು ಬನ್ನಿ, ಒಂದ್ ಮೀಟಿಂಗ್ ಮಾಡೋಣ. ಬರೀ ಮೀಟಿಂಗ್ ಆಯ್ತು, ಈಟಿಂಗ್ ಏನು ಚಿಂತೆನೇ ಇಲ್ಲ ನಿಮ್ ಯಾರಿಗೂ. ನೀವು ಬಂದಿರೋದೇ ಬರೀ ತಿನ್ನಕ್ಕಲ್ವಾ? ಅಸುರ ಬಕಾಸುರ. ಒಳ್ಳೆ ಹುಡುಗಿರ್ಗೆ ಹಿಂಸೆ ಕೊಡೋಷ್ಟು ರಗಡಲ್ಲ ನಾವು. ಇಲ್ಲೇ ನಿಮ್ಮ ಟೈಮಲ್ಲಿ ಸೀಸನ್ ನಂಬರ್ 1 ಇತ್ತು, ನಮ್ಮ ಟೈಮಲ್ಲಿ ಚಾನಲ್ ನಂಬರ್ 1. ಯಾರಾದ್ರೂ ಇಲ್ಲಿಗೆ ಬಂದೆ, ಯಾರ ಕಾಯಿದ್ರು ಇವ್ರ ಕೈಗೆ ಸಿಕ್ತಂಕ ಪ್ರತಿ ಕ್ಷಣ ಪ್ರತಿ ದಿನ ಇಲ್ಲಿರೋವರೆಗೂ ನಾವು ಅನ್ಭೋಗ್ತಾನೆ ಇರ್ಬೇಕು. ಕಣ್ಣಲ್ಲಿ ಪೆರ್ಲಿಟ್ಟು ಆಟ ಆಡಿಸ್ತಾ ಇರ್ತೀವಿ. ನಾನ್ ಸೀನಿಯರ್ ನೀನ್ ಜೂನಿಯರ್ ನಾನು ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಚಿನಿಮಿನಿ ಬಟ್ಟೆ ಹಾಕ್ತಾಳೆ ಅಂತ ಚಿನಿಮಿನಿ ಅಂತ ಕೊಟ್ಟಿದ್ಯಾ? ಜಾನ್ವಿ ಹೇಳೋ ಪ್ರಕಾರ 6 ಬಕೆಟ್ ನಮಗ್ ಬರ್ಬೇಕಾಗಿತ್ತು. ಕರೆಕ್ಟ್ ಆಗಿ ಬಂದದೆ. ಅವಳಿಗೆ ಚಿಣಿಮಿಣಿ ಕೊಡ್ಬೇಕಾಗಿತ್ತು, ಸಗಣಿ ಕೊಡ್ಬೇಕಾಯ್ತು. ಆ ಮದುವೆ ತಲೆ ಬರೀ ಸಗಣಿನೇ ತುಂಬಿರ್ದು. ನಿನಗೆ ಸ್ನೇಹ ಮಾಡೋಕೆ ಅರ್ಹತೆ ಇಲ್ಲ ಅಂದ್ರು ಹೋಗಿ ತಿರ್ಗಾ ಸೇರ್ತಾರೆ, ತಿರ್ಗಾ ಮಾತಾಡ್ಕೊಂಡು ನಾ ಕೇಳ್ತೇನೆ, ಮಾನ ಮರ್ವದಿ ಇಲ್ದೇನೆ. ನೀನೇನಾರು ನಾನು ನಿನ್ ಸ್ಥಾನದಲ್ಲಿ ಇದ್ದಿದ್ರೆ ತಲೆ ಹಾಕಿ ನೋಡ್ತಿರ್ಲಿಲ್ಲ, ಖಾಲಿ ಮಾಡ್ಕೊಂಡು ಇರೋ ಬರುವೆ ನಾನು. ಇಲ್ಲಿ ಆಚೆ ಮಲ್ಕೋ ಬೆಡ್ ಇದ್ರ ಮೇಲೆ. ಇವ್ರು ಏನೇ ಮಾಡಿದ್ರು ಡ್ರಾಮಾ, ಎಸ್ಪೆಷಲಿ ಇವಳು ಮತ್ತೆ ಇವಳು ಇವ್ರ ಫ್ರೆಂಡ್. 7 ವಾರ ನನ್ನ ಲೈಫಲ್ಲಿ ಮೆಮೊರಿ ಮರೆಯಕ್ಕಾಗಲ್ಲ. ನನಗೆ ಈ ತರ ಲೈಫ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಿಗ್ ಬಾಸ್. ವೆಲ್ಕಮ್ ಟು ಗಾಯ್ಸ್. ಆಚೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಫಿನಾಲ ಮುಗಿಸ್ಕೊ ಬನ್ನಿ, ಎಲ್ಲ ಎಂಜಾಯ್ ಮಾಡೋಣ. ರಕ್ಷಿತಾ, ರಘುವಣ್ಣ ಏನಾರು ಅಂದಿದ್ರೆ ತಪ್ಪಾಯ್ತು, ಸಾರಿ, ಬೇಜಾರಾಗಬೇಡ. ಕಾವು ಏನಾರ ಲೈನ್ ಕ್ರಾಸ್ ಮಾಡಿದ್ರೆ ಗೊತ್ತೋ ಗೊತ್ತಿಲ್ದೇನೋ ಬೇಜಾರಾಗ್ಬೇಡ. ಕಳಪುಟ್ಟಿ, ನಿನ್ನ ಅವಾಗವಾಗ ಕಳಪುಟ್ಟಿ ಅಂತ ಅಡ್ರೆಸ್ ಇಟ್ಬಿಟ್ಟವನಿ, ನೀನು ಬೇಜಾರಾಗಬೇಡ. ಮದ್ದೂರ್ಗ್ ಹೋಗಿ ಧನ್ವಣ್ಣ ಏನಾರ ಅಂದಿದ್ರೆ ನನ್ ಪ್ರಕಾರ ಏನಾರು ತಪ್ಪಾಗಿರ್ ಬೇಜಾರಾಗಬೇಡ. ದಯವಿಟ್ಟು ನಾನು ಏನಾರ ತಪ್ಪು ಅಂದಿದ್ರೆ, ನಾನೇನಾರ ತಪ್ಪನ್ ಮಾತಾಡಿದ್ರೆ ಬೇಜಾರಾಗಬೇಡ. ದಯವಿಟ್ಟು ಕ್ಷಮಿಸು. ಕಾವು ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ. ಫಿನಾಲಲ್ಲಿ ಸಿಗುವ. ನಿನ್ನ ಫಿನಾಲಲ್ಲಿ ಕಪ್ಪಿಡ್ಕೊಂಡು ನೋಡ್ಬೇಕು ಅಂತ ಆಸೆ. ಬಾಯ್. ಅಣ್ಣ ಅಳ್ಳಾಡ್ತದಕ್ಕೆ ಅಣ್ಣ ಎಳಿತವ್ರೆ. ಯಾಕಂದ್ರೆ ಚೈತ್ರ ಅಂತ ಬುಕ್ ಬರಿಲ್ಲ, ಬರ್ಕೊಳ್ಳೋ. ತಾಕತ್ ಬೇಕು ರಿಲೀಸ್ ಮಾಡಕ್ ಅಷ್ಟೇ. ಇವ ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ. ಅಲ್ಲೇ ಹೋಗ್ತಿದಂತ ಹಣ ಹೊಳಸಲ್ಲ ಡೈಲಾಗ್ ಹೊಡಿತಾವನಲ್ಲ, ಅವನ ಹತ್ರ ಹೊಸ ಡೈಲಾಗೇ ಇಲ್ವಲ್ಲ, ಅದನ್ನ ಹೇಳು. ಇದ್ರಲ್ಲೊಂಥರ ಈ ರೀತಿ ರೀಸನ್ ಕೊಟ್ಟು ಮೆಂಟಲಿ ಕುಗ್ಸಕ್ ಸಾಧ್ಯನೇ ಇಲ್ಲ. ಒಳ್ಳೆ ಹೊಸ ತಪ್ಪಂತ 7 ಸರಿ ಕಳಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾ. ತಾಕತ್ತಿದ್ರೆ ಪ್ರೂವ್ ಮಾಡ್ಲಿ ಹೇಳ್ತಾನ ಅಂತ, ತಾಕತ್ತಿದ್ರೆ ಪ್ರೂವ್ ಮಾಡ್ಲಿ ಅವ್ನು ಹೇಳ್ತಾನ ಅಂತ ಕೇಳ್ತೀನಿ ನಾನು. ಹೌದಾ, ನಾನು ಹೇಳ್ತಾನ ಹೋಗಿದ್ದು. ಅಳುದೆಲ್ಲ ಬರೀ ಡವು ನಂಬೇಡ ಅಂತ. ಹೇಳೋ, ನೀನ್ ಅವ್ನ್ ಬಾಲ ಆಗಿದ್ಯಾ ಹೇಳ್ಕೊ. ಓ ಸೀಸನ್ ಬರೀ ಬಾಯಿ ಮಾತೆ ಒಂದು ಗೆದ್ದಿಲ್ಲ ಅಂತ. ಬಾಯೆಲ್ಲ ಗೆಲ್ತೀನಿ ಅವನ್ ತರ. ಬಾರೋ ಬಾರೋ ಅಂತ ಕರ್ದು ಮಕ್ಕಡೆ ಮಲ್ಗಲ್ಲ ನಾನು. ಆಗ ಶುಕ್ರವಾರ ಹೊಸ ತಪ್ಪಿ ಅಂತೇಳಿ ಯಾಕೆ? ಬಂದಿದೀನ ತಪ್ಪಿಸ್ತೀನಿ. ಯಾವನ್ ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು ಸುತ್ತಿದ್ದ ನೋಡದ್ನಲ್ಲ.
ನಾನು ಏನು ಮಾತಾಡ್ತೀನಿ ಎಲ್ಲ ಇವನೇ ಕೇಳ್ತಾವನೆ. ಇದೇ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ. ಇದೆ ನಂಗೇನೆ ಹುಚ್ಚು. ನೀವೀಗ ಹೋಗ್ಬಿಟ್ಟು ಇದೇ ತರ ಮಾತಾಡಿ. ನೀವೀಗ ಮಾತಾಡ್ದಂಗು ಹೆಂಗು ನಮ್ಮ ಅರ್ಧ ಎಡಿಟರ್ಸ್ ಬಾಂಬೆಯಿಂದ ಬಂದವ್ರೆ, ನಾರ್ಮಲ್ ಕನ್ನಡನೇ ಅರ್ಥ ಆಗಲ್ಲ. ನೀವು ಈ ಕನ್ನಡ ಮಾತಾಡಿದ್ರೆ ನೀವಲ್ಲಮ್ಮ ನಮ್ ದೇವರೇ ಗತಿ. ಬಟ್ ಒಂದಂತೂ ಸತ್ಯ, ಈ ಮನೆಯಲ್ಲಿ ನಿಮ್ಮೊಟ್ಟಿಗೆ ಸದ್ಯಕ್ಕೆ ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಜಗಳ ಆಗಲ್ಲ. ಯಾಕೆ ಸೈಡ್ ಅಲ್ಲಿ ನಾನು ಒಂದು ದೊಡ್ಡ ಪಾತ್ರೆ ತಗೊಳ್ತೀನಿ, ಗ್ಯಾಸ್ ಆನ್ ಮಾಡ್ತೀನಿ, ಕೊಕೊನಟ್ ಆಯಿಲ್ ಹಾಕ್ತೀನಿ, ಸಾಸಿವಿ, ಕರ್ಬೇವು ಸೊಪ್ಪು, ನೀರುಳ್ಳಿ ಹಾಕ್ತೀನಿ, ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಆದ ನಂತರ ನಾನು ಇದೆ ಕೋಳಿ ಉಂಟಲ್ವಾ, ಪೂಂಟಿ ನೀರೆಲ್ಲ ಹೋಗ್ಬೇಕು, ಇದೆ ಹಾಕ್ತೀನಿ. ಆಗ ನಂತರ ಚೆನ್ನಾಗಿ ಕಲಿಸ್ತೀನಿ. ಅದೇ ಸೈಡ್ಗೆ ಇಡೋಣ. ಮತ್ತೊಂದೊಂದು ಪಾತ್ರೆ ತಗೊಳ್ತೀನಿ, ಕೊಕೊನಟ್ ತುರಿತೀನಿ. ತುರಿದ ನಂತರ ಒಂದು ಪಾತ್ರೆದಲ್ಲಿ ಅದೇ ತುರಿದ ಕೊಕೊನಟ್ ಹಾಕಿ ಚೆನ್ನಾಗಿ ಹೀಗೆ ಮಾಡಿ ಫ್ರೈ ಮಾಡ್ತೀನಿ. ಸ್ವಲ್ಪ ಟರ್ಮರಿಕ್, ಹಲಸಿನ ಪೌಡರ್ ಹಾಕ್ತೀನಿ. ಹಲಸಿನ ಪೌಡರ್ ಅಲ್ಲ, ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ. ಇದೆಲ್ಲ ಬಿಸಿ ಮಾಡಿದ್ದೀನಿ ಅಲ್ವಾ, ಅದೆಲ್ಲ ಗ್ರೈಂಡ್ ಮಾಡಿದ ನಂತರ ಒಂದು ಪೇಸ್ಟ್ ಆಗುತ್ತೆ. ಕೋಳಿ ಬೇಯಿಸ್ತಾ ಉಂಟು, ಆ ಪೇಸ್ಟ್ಗೆ ನಾನು ಎಲ್ಲ ಚಿಕನ್ ಮೇಲೆ ಹಾಕ್ತೀನಿ. ಸೊ ನೀರ್ ಹಾಕ್ತೀನಿ, ನಾನು ನೀರ್ ಹಾಕಿ ಕುದಿಸ್ತೀನಿ. ಆಯ್ತಲ್ವಾ ಕೋರಿ ಸಾರು? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಯಾಕೆಂದ್ರೆ ಜಗಳ ಮಾಡ್ಲಿಕ್ಕೆ ಅರ್ಥ ಆಗ್ಬೇಕಲ್ಲ ಅಲ್ವೇ? ಇಲ್ಲ ಈಗ ನನಗೆ ಗೊತ್ತಿರೋಂಗೆ ಬೈಯೋದು ಅಂದ್ರೆ, ಈಗ ನೀವು ಮಾತಾಡೋ ಕನ್ನಡದಲ್ಲಿ ಬೈಯೋದು ಅಂದ್ರೆ ಹೆಂಗ್ ಬೈತೀರಾ? ಕೋಪ ಬಂದ್ರೆ ನಿಮಗೆ ಕೋಪ ಬರುತ್ತಾ? ಕೋಪ ಬಂದ್ರೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಅದೇ ಇದರಲ್ಲಿ ಗೊತ್ತಾಗುತ್ತೆ. ಟೆನ್ಷನ್ ಮಾಡ್ಕೊಂಡ್ಬಿಡಿ. ಒಳಗಡೆ ತುಂಬಾ ಒಳ್ಳೆಯವರಿದ್ದಾರೆ, ಏನು ನಿಮ್ಮೊಟ್ಟಿಗೆ ಜಗಳಕ್ಕೆ ಬರಲ್ಲ. ಅಲ್ಲೊಬ್ರು ಇದಾರೆ, ತುಂಬಾ ಇಷ್ಟ ಆಗತ್ತೆ ನಿಮ್ಗೆ, ಹೋಗಿ ಆಲ್ಮೋಸ್ಟ್ ನಿಮ್ಮ ಐಟ ಇದಾರೆ. ಖುಷಿ ಇದೆಯಾ ಹೋಗ್ತಾ ಇರೋದು? ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಮತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ದಿವಾಲಿಗೆ ಫುಲ್ಜೋಡಿ. ಚಲೋ, ನಿಮ್ ಮೊದಲನೇ ದಿನ ಹೊರಗಡೆ ಹೋದಂತ ರಕ್ಷಿತ ಬ್ಯಾಕ್ ಆನ್ ಸ್ಟೇಜ್. ಇದೇನು ನಿಮ್ ಉಡುಪಿ ಅನ್ಕೊಂಡ್ರಾ? ಬರೋದು ಹೋಗೋದು ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ. ಏನು ಮಾಡುತ್ತೀರಿ ಹೋಗಿ? ಪ್ರಾಪರ್ ರೀಸನ್ ಕೇಳ್ತೀನಿ. ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು, ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬಂದಿಲ್ಲ. ನೋಡಿ ಸರ್, ಅವರಿಗೆ ಗೊತ್ತಿಲ್ಲ ನಾನು ಹೆಂಗ ಆಡ್ತೀನಿ. ಅವರು ಜಸ್ಟ್ ಕವರ್ ನೋಡಿ ಜಡ್ಜ್ ಮಾಡಿದ್ರು. ಮೇ ಬಿ ನನ್ಗೆ ಯೋಗ್ಯ ಉಂಟು. ಆಲ್ ದಿ ಬೆಸ್ಟ್.